ನನ್ನ ಹೆಸರು ಪವಿತ್ರ. ವೆಲ್ಕಮ್ ಟು ಪವಿತ್ರ ಪ್ಯಾರಡೈಸ್. ನಾನಿವತ್ತು ವರ್ಕ್ ಫ್ರಮ್ ಹೋಮ್ 2 ಜಾಬ್ಸ್ ತಂದಿದ್ದೀನಿ. ಒಂದು ಬಂದ್ಬಿಟ್ಟು ಕನ್ಸಲ್ಟೆನ್ಸಿ ಬಗ್ಗೆ, ಇನ್ನೊಂದು ಬಂದ್ಬಿಟ್ಟು ಟೆಲಿಕಾಲಿಂಗ್ ಬಗ್ಗೆ. ಫಸ್ಟ್ ಕನ್ಸಲ್ಟೆನ್ಸಿ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಅದು ಬ್ಯಾಂಗ್ಳೂರ್ ಕರ್ನಾಟಕದಲ್ಲಿ ರಿಮೋಟ್ ಕೆಲಸ. ಅವರು 4 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ ಇಯರ್ಲಿ. ಆಮೇಲೆ ತಿರ್ಗಾ ಸ್ಕಿಲ್ಸ್ ಬಂದ್ಬಿಟ್ರು ಅವ್ರು ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ ಸೇಲ್ಸ್ ಬಗ್ಗೆ ಕೇಳಿದ್ದಾರೆ. ಯಾರ್ಗನ ಸೇಲ್ಸ್ ಮಾಡಿ ಅಭ್ಯಾಸ ಇದ್ರೆ ನಿಮಗೆ ಇದರಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಎಜುಕೇಶನ್ ಬಂದ್ಬಿಟ್ಟು ಬ್ಯಾಚುಲರ್ಸ್ ಡಿಗ್ರಿ ಕೇಳಿದ್ದಾರೆ ಅವರು. ಆಮೇಲೆ ಲ್ಯಾಂಗ್ವೇಜಸ್ ಬಂದ್ಬಿಟ್ಟು ಕನ್ನಡ ಬಿಲಿಂಗುಲ್ ಅಂತ ಹೇಳಿದ್ರೆ 2 ಲ್ಯಾಂಗ್ವೇಜ್ ಕಂಪಲ್ಸರಿ ಬರಬೇಕು. ಒಂದು ಕನ್ನಡ ಕಂಪಲ್ಸರಿ, ಯಾಕಂದ್ರೆ ಬ್ಯಾಂಗ್ಳೂರ್ ಇರೋದ್ರಿಂದ ಇಂಗ್ಲಿಷು ಹಿಂದಿ ಯಾವ್ದಾದ್ರು ಪರವಾಗಿಲ್ಲ ಅವ್ರು ಕೇಳಿದ್ದಾರೆ. ಆಮೇಲೆ ಕನ್ನಡ ಕೇಳಿದರೆ ಎಸ್ ಆರ್ ನೋ ಅಂತ ಹೇಳಬೇಕಾಗತ್ತೆ. ಆಮೇಲೆ ಜಾಬ್ ಟೈಪ್ ಬಂದ್ಬಿಟ್ಟು ಫ್ರೆಶರ್ಸ್ ಹೇಳಿದ್ದಾರೆ. ಶಿಫ್ಟ್ ಬಂದ್ಬಿಟ್ಟು ಶೆಡ್ಯೂಲ್ ಶಿಫ್ಟ್, ಡೇ ಶಿಫ್ಟ್ ಹೇಳಿದ್ದಾರೆ. ಬ್ಯಾಂಗ್ಳೂರ್ ಕರ್ನಾಟಕ ಬೆನಿಫಿಟ್ಸ್ ಬಂದ್ಬಿಟ್ಟು ಸೆಲ್ ಫೋನ್ ರೀಇಂಬರ್ಸ್ಮೆಂಟ್ ಅಂತ ಹೇಳಿದ್ರೆ ಸೆಲ್ ಫೋನ್ ಬೇಕಾದ್ರೆ ಅವರು ಹೊಸ ತಗೊಳೋದಕ್ಕೆ ಅಮೌಂಟ್ ಕೊಡ್ಬೋದು. ಇಲ್ಲಾಂದ್ರೆ ಅವರು ನೀವು ಪ್ಲಾನ್ಸ್ ಇರುತ್ತಲ್ಲ, ಮಂತ್ಲಿ ಪ್ಲಾನ್ಸ್, ಅದಕ್ಕಾದ್ರೂ ಅಮೌಂಟ್ನ ಅವರು ಕೊಡೋ ಹಾಗೆ ಇರುತ್ತೆ. ಆಮೇಲೆ ಇದು ವರ್ಕ್ ಫ್ರಮ್ ಹೋಮ್ ಸಹ, ರಿಮೋಟು ಸಹ, ವರ್ಕ್ ಫ್ರಮ್ ಹೋಮ್ ಸಹ ಅವರು ಹೇಳಿದ್ದಾರೆ. ಆಮೇಲೆ ಅವರು ಜಾಬ್ಸ್ ಡಿಸ್ಕ್ರಿಪ್ಷನ್ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂತ ಹೇಳಿ, ರೆಸಿಡೆನ್ಷಿಯಲ್ ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್ಸ್ ಅಂಡ್ ಲಾಗಿಂಗ್ ಸ್ಪೇಸ್, ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಹೆಲ್ಪಿಂಗ್ ಕ್ಲೈಂಟ್ಸ್ ಫೈಂಡ್ ದ ರೈಟ್ ವರ್ಕ್ಶಾಪ್ ಫಾರ್ ದೇರ್ ನೀಡ್ಸ್ ಅಂತ ಹೇಳಿದ್ರೆ ಅವ್ರು ಮಾಡೋ ಅಂತ ಕೆಲಸಕ್ಕೆ ನೀವು ಹೆಲ್ಪ್ ಮಾಡಬೇಕು. ಕ್ಲೈಂಟ್ಸ್ಗಳು ಕಾಲ್ ಮಾಡ್ತಾರೆ, ನೀವು ಅವ್ರಿಗೆ ಇಂಪ್ರೆಸ್ ಆಗೋ ತರ ಸೈಟ್ ಬಗ್ಗೆ ಆಗಿರ್ಬೋದು, ಅವ್ರು ಯಾವ ತರ ಮೆಟೀರಿಯಲ್ಸ್ ಬಗ್ಗೆ ಹೇಳ್ತಾರೋ, ಇಲ್ಲಾಂದ್ರೆ ಸೈಟ್ಸ್ ಬಗ್ಗೆ ಹೇಳ್ತಾರೋ, ಪ್ರಾಪರ್ಟಿ ಬಗ್ಗೆ ಹೇಳ್ತಾರೋ, ಅದು ಅವ್ರ ಮೇಲೆ ಡಿಪೆಂಡ್. ಅವ್ರು ಹೇಳಿದ್ದನ್ನ ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕು. ಡೇ ಟು ಡೇ ಟಾಸ್ಕ್ ವಿಲ್ ಇನ್ಕ್ಲೂಡ್ ಬಟ್ ಆರ್ ನಾಟ್ ಲಿಮಿಟೆಡ್ ಟು. ಅವ್ರು ಹೇಳ್ತಾರೆ ಟಾಸ್ಕ್ ಇರುತ್ತೆ ಬಟ್ ಅದು ಲಿಮಿಟ್ ಇಲ್ಲ, ಎಷ್ಟು ಬೇಕಾದ್ರೂ ನೀವು ಮಾಡ್ಬೋದು, ಮಾಡದೇನು ಇರ್ಬೋದು. ಆಮೇಲೆ ಕಮ್ಯುನಿಕೇಟಿಂಗ್ ವಿತ್ ಕ್ಲೈಂಟ್ಸ್ ಅಂದ್ರೆ ನಾವು ಎಷ್ಟು ಚೆನ್ನಾಗಿ ನಾವು ಮಾತಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕ್ಲೈಂಟ್ಸ್ ಹತ್ರ. ಮೇಂಟೈನಿಂಗ್ ಕ್ಲೈಂಟ್ ರಿಲೇಶನ್ಶಿಪ್ಸ್, ಅವ್ರ ಜೊತೆ ರಿಲೇಶನ್ಶಿಪ್ಸ್ನ ಚೆನ್ನಾಗಿ ಇಟ್ಕೋಬೇಕು. ಮಾರ್ಕೆಟಿಂಗ್ ದ ಪ್ರಾಪರ್ಟೀಸ್, ನಾ ಹೇಳಿದ್ನಲ್ಲ ಸೇಲ್ಸ್ ಸಹ ಇರುತ್ತೆ. ಅವ್ರಿಗೆ ಏನಾದರೂ ಪ್ರಾಪರ್ಟೀಸ್ ಕೊಟ್ಟರೆ ನೀವು ಅದನ್ನ ಸೇಲ್ಸ್ ಸಹ ಮಾಡ್ಬೋದು. ಕೋಆರ್ಡಿನೇಟಿಂಗ್ ಪ್ರಾಪರ್ಟಿ ವ್ಯೂವಿಂಗ್ಸ್ ಅಂದ್ರೆ ಪ್ರಾಪರ್ಟಿ ಬಗ್ಗೆ, ಅಂದ್ರೆ ಸೈಟ್ಸ್ ಬಗ್ಗೆ, ಯಾವ್ದಾದ್ರು ಮನೆ ಮಾರಬೇಕಾದ್ರೆ ಆ ಥರ ಕೊಟ್ಟರು ನೀವು ಕೋಆರ್ಡಿನೇಟ್ ಮಾಡಬೇಕು. ಅವ್ರು ಎಲ್ಲಿ ಹೋಗಬೇಕು, ಏನು ಎತ್ತ, ಆ ಮನೆ ಎಲ್ಲಿದೆ ಅಂತ ಪ್ರತಿಯೊಂದು ಡೀಟೇಲ್ಸು ನೀವು ಹೇಳಬೇಕು. ಕಂಪ್ಲೀಟಿಂಗ್ ನೆಸಸರಿ ಫಾಲೋ ಅಪ್ಸ್ ಅಂದ್ರೆ ಫುಲ್ಲು ಪ್ರತಿಯೊಂದು ನೀವೇ ನೋಡ್ಕೋಬೇಕು. ದಿಸ್ ಇಸ್ ಎ ಫುಲ್ ಟೈಮ್ ಹೈಬ್ರಿಡ್ ರೋಲ್. ಆದರೆ ಇದು ಫುಲ್ ಟೈಮ್ ಅಂತ ಹೇಳಿದ್ದಾರೆ, ಪಾರ್ಟ್ ಟೈಮ್ ಜಾಬ್ಸ್ ಅಲ್ಲ. ರಿಮೋಟ್ ವರ್ಕು ಎಕ್ಸೆಪ್ಟೇಬಲ್ ಅಂದ್ರೆ ಅವ್ರು ರಿಮೋಟ್ ವರ್ಕ್ಗೆ ಒಪ್ಕೊಂಡಿದ್ದಾರೆ. ಬಟ್ ದ ರೋಲ್ ಇಸ್ ಲೊಕೇಟೆಡ್ ಇನ್ ಬ್ಯಾಂಗ್ಳೂರ್ ಅಂದ್ರೆ ಇದು ಬ್ಯಾಂಗ್ಳೂರಲ್ಲೇ ಇರೋದ್ರಿಂದ ಕನ್ನಡ ಕಂಪಲ್ಸರಿ ಹೇಳಿದ್ದಾರೆ. ಎ ಬ್ಯಾಚುಲರ್ ಡಿಗ್ರಿ ಇನ್ ಬಿಸ್ನೆಸ್ ಆರ್ ಎ ರಿಲೇಟೆಡ್ ಫೀಲ್ಡ್. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಬ್ಯಾಚುಲರ್ ಡಿಗ್ರಿ ಕೇಳಿದ್ದಾರೆ. ನೀವು ಮೋಸ್ಟ್ಲಿ ಸೆಕೆಂಡ್ ಇಯರ್ PUC ಆಗಿರೋರು ಹಾಕ್ಬೋದು. ಎಕ್ಸ್ಪೀರಿಯನ್ಸ್ ಇನ್ ರಿಯಲ್ ಎಸ್ಟೇಟ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಇದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ಮಾರೋದು, ಆಮೇಲೆ ಸೇಲ್ಸ್ ಮಾಡೋದ್ರಲ್ಲಿ, ಟೆಲಿಮಾರ್ಕೆಟಿಂಗ್ ಅಲ್ಲಿ ಇದ್ರೆ ತುಂಬಾ ಒಳ್ಳೇದಾಗತ್ತೆ. ನಿಮಗೆ ತುಂಬಾ ಈಸಿ ಆಗುತ್ತೆ ಈ ಜಾಬ್ ಇಂದ. ಎಕ್ಸಲೆಂಟ್ ಕಮ್ಯುನಿಕೇಶನ್ ಆ್ಯಂಡ್ ಇಂಟರ್ಪರ್ಸನಲ್ ಸ್ಕಿಲ್ಸ್ ಅಂದ್ರೆ ಎಕ್ಸಲೆಂಟ್ ಕಮ್ಯುನಿಕೇಶನ್ ಅಂದ್ರೆ ನೀವು ಮಾತಾಡೋದನ್ನ ಅವ್ರು ಕೇಳ್ತಾ ಇದ್ದಾರೆ. ಎವ್ರಿ ಟು ಆರ್ಗನೈಸ್ ಅಂಡ್ ಕಂಪ್ಲೀಟ್ ಟಾಸ್ಕ್ ಟು ದ ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್, ನೀವು ಅವ್ರಿಗೆ ಸ್ಯಾಟಿಸ್ಫೈ ಆಗೋ ಥರ ನೀವು ಮಾತಾಡಬೇಕು. ಎಕ್ಸ್ಪೀರಿಯನ್ಸ್ ಯೂಸಿಂಗ್ ರಿಲಿವೆಂಟ್ ಸಾಫ್ಟ್ವೇರ್ ಅಂಡ್ ಅಡ್ವಾನ್ಸ್ ಟೆಕ್ನಾಲಜಿ ಅಂದ್ರೆ ಟೆಲಿಕಮ್ಯುನಿಕೇಶನ್ ಅಲ್ಲಿ ನೀವು ಅಡ್ವಾನ್ಸ್ ಏನೇನು ಬರ್ತಾ ಇದೆಯೋ ಅದನ್ನೆಲ್ಲ ಸ್ವಲ್ಪ ಕಲ್ತ್ಕೋಬೇಕು. ಎಬಿಲಿಟಿ ಟು ಪ್ರಾಬ್ಲಮ್ ಸಾಲ್ವ್ ಇನ್ ಫಾಸ್ಟ್ ಪೇಸ್ಡ್ ಎನ್ವಿರಾನ್ಮೆಂಟ್ ಅಂದ್ರೆ ನೀವು ಅವ್ರಿಗೆ ಬರೋ ಅಂಥ ಪ್ರಾಬ್ಲಮ್ಸ್ ಏನೇ ಇದ್ರೆ ನೀವು ತಕ್ಷಣನೇ ನೀವು ಸಾಲ್ವ್ ಮಾಡೋ ಥರ ಇರಬೇಕು. ಬಿಲಿಂಗುಲ್ ಸ್ಕಿಲ್ಸ್ ಆರ್ ಎ ಪ್ಲಸ್ ಅಂದ್ರೆ 2 ಲ್ಯಾಂಗ್ವೇಜ್. ಬಿಲಿಂಗುಲ್ ಅಂತ ಹೇಳಿದ್ರೆ ಒಂದು ಕನ್ನಡ ಕಂಪಲ್ಸರಿ, ಇಂಗ್ಲಿಷ್ ಇಲ್ಲ ಹಿಂದಿ. ಅವರು ಫ್ರೆಶರ್ಸ್ ಅಂತ ಹೇಳಿದ್ದಾರೆ. ಫುಲ್ ಟೈಮು, ಡೇ ಶಿಫ್ಟು, ಕಮಿಷನ್ ಪೇ ಕೊಡ್ತಾರೆ. ನೀವೇನೋ ಸೇಲ್ಸ್ ಮಾಡಲಿ, ಇಲ್ಲಾಂದ್ರೆ ನೀವು ಸೈಟ್ ಆಗಲಿ, ಪ್ರಾಪರ್ಟಿ ಆಗಲಿ ಸೇಲ್ ಮಾಡಿಕೊಟ್ರೆ ನಿಮಗೆ ಕಮಿಷನ್ ಸಹ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಲೊಕೇಶನ್ ಹೇಳಿದ್ದಾರೆ, ರೀಲೊಕೇಟ್, ಎಲ್ಲಿ ಬೇಕಾದರೂ ಬ್ಯಾಂಗ್ಳೂರ್ ಅರ್ಬನ್ ಆದ್ರೂ ಆಗಿರ್ಬೋದು, ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ನೀವು ವರ್ಕ್ನ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಅವರು ಲಾಸ್ಟ್ ಡೇಟ್ ಹೇಳಿದರೆ 10/5/2024 ಇಸ್ ದ ಲಾಸ್ಟ್ ಡೇಟ್. ಸೊ ಲಾಸ್ಟ್ ಡೇಟ್ ಹೇಳಿರೋದ್ರಿಂದ ನೀವು ಅದಕ್ಕಿಂತ ಮುಂಚೆ ನೀವು ಇದನ್ನ ಅಪ್ಲೈ ಮಾಡಬೇಕಾಗುತ್ತೆ. ಆಮೇಲೆ ಇದಕ್ಕೆ ಅಪ್ಲೈ ನೌ ಅಂತ ನೀವು ಕೊಟ್ಟಾಗ ನಿಮಗೆ ನೇಮ್, ಫೋನ್ ನಂಬರ್, ಲಾಸ್ಟ್ ನೇಮ್, ಇಮೇಲ್, ಆಮೇಲೆ ಸಿಟಿ, ಸ್ಟೇಟ್, ಫೋನ್ ನಂಬರ್ ಬರುತ್ತೆ. ಅದು ಫುಲ್ಲು ಫಿಲಪ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಟ್ಟಾಗ ನೀವು ಅಪ್ಲೋಡ್ ಎ CV ಅಂತ ಬರುತ್ತೆ. ಅಪ್ಲೋಡ್ ಎ CV ಅಂತ ಬಂದಾಗ ನೀವು ರೆಸ್ಯೂಮ್ ರೆಡಿ ಮಾಡಿದರೆ ನೀವು CV ನ ಇಲ್ಲಿಗೆ ಅಪ್ಲೋಡ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಟ್ಟರೆ ಇದು ಅಲ್ಲಿ ಹೋಗುತ್ತೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅವರು ಅಪ್ಲೈ ಮಾಡಿ.
ಆಮೇಲೆ ನಾನು ಸೆಕೆಂಡ್ ಒನ್ ಹೇಳ್ತಾ ಇದ್ದೀನಿ ಟೆಲಿಕಾಲಿಂಗ್ ಬಗ್ಗೆ. ಟೆಲಿಕಾಲಿಂಗ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಾನು ಯಾರೆಲ್ಲ ನನ್ನ ಹೊಸ ಚಾನಲ್ಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಾನು ಮಾಡೋ ನೋಟಿಫಿಕೇಶನ್ ನಿಮಗೆ ಮೊಬೈಲ್ಗೆ ಡೈಲಿ ಬರ್ತಾ ಇರುತ್ತೆ. ಮನೇಲಿ ಕೂತ್ಕೊಂಡೆ ನೀವು ಈ ಜಾಬ್ಸ್ ಬಗ್ಗೆ ನೋಡ್ಬೋದು, ಯಾವ ಬೇಕಾದ್ರೂ ನೋಡ್ಬೋದು. ಟೆಲಿಕಾಲರ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಚಿಕ್ಯೂ ಕ್ಲಾತಿಂಗ್ ಕಂಪ್ನಿ ಅಂತ ಹೇಳಿ ನೋಯ್ಡಾದಲ್ಲಿ, ಉತ್ತರ ಪ್ರದೇಶ. ಇದು ಸಹ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ದಾರೆ. 20,000ದಿಂದ 30,000 ರೂಪಾಯಿ ಮಂತ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಕೇಳಿದರೆ ಮಾರ್ಕೆಟಿಂಗ್ ಅಲ್ಲಿ ಏನಾದ್ರೂ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಹೇಳಿ. ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿ. ಲ್ಯಾಂಗ್ವೇಜಸ್ ಕೇಳಿದರೆ ಹಿಂದಿ ಕಂಪಲ್ಸರಿ ಹೇಳಿದ್ದಾರೆ, ಯಾಕಂದ್ರೆ ಇದು ಡೆಲ್ಲಿ ಆದ್ರಿಂದ ಕಂಪಲ್ಸರಿ ಅವರು ಹಿಂದಿ ಕೇಳಿದ್ದಾರೆ. ಆಮೇಲೆ ಪರ್ಮನೆಂಟ್ ಫುಲ್ ಟೈಮ್, ನೀವು ಅದನ್ನ ಪರ್ಮನೆಂಟ್ ಅಂದ್ರೆ ಪರ್ಮನೆಂಟ್ ಹಾಕಿ, ಫುಲ್ ಟೈಮ್ ಅಂದ್ರೆ ಫುಲ್ ಟೈಮ್ ಹಾಕಿ. ಆಮೇಲೆ ಡೇ ಶಿಫ್ಟ್ ಕೇಳಿದರೆ, ಡೇ ಶಿಫ್ಟೇ ಕಂಪಲ್ಸರಿ. ಆಮೇಲೆ ಸೆಲ್ ಫೋನ್ ರಿಯೇಬಲ್ಮೆಂಟ್ ಇದರಲ್ಲೂ ಕೊಡ್ತಾ ಇದ್ದಾರೆ. ನಿಮಗೆ ಒಂದು ಹೊಸ ಫೋನೇ ತಗೊಳಕಿರ್ಬೋದು, ಇಲ್ಲಾಂದ್ರೆ ಮಂತ್ಲಿ ಪ್ಲಾನ್ಸ್ ಆದ್ರೂ ಅಮೌಂಟ್ ಕೊಡ್ತಾರೆ. ಆಮೇಲೆ ಇದು ವರ್ಕ್ ಫ್ರಮ್ ಹೋಮ್. ಆಮೇಲೆ ಜಾಬ್ ಡಿಸ್ಕ್ರಿಪ್ಷನ್ ಬಗ್ಗೆ ಹೇಳ್ತಾ ಇದೀನಿ. ಇದು ಬಂದ್ಬಿಟ್ಟು ಸ್ಟಾರ್ಟೆಡ್ ಫೀಮೇಲ್ಸ್ ಹ್ಯಾವಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಕಸ್ಟಮರ್ ಕಾಲಿಂಗ್ ವಿತ್ ಮಿನಿಮಮ್ 1 year. ಅವ್ರು ಕೇಳಿದ್ದಾರೆ ಎಕ್ಸ್ಪೀರಿಯನ್ಸು ಸೆಲ್ಫ್ ಸ್ಟಾರ್ಟೆಡ್ ಫೀಮೇಲ್ಸ್ ಅಂದ್ರೆ ಇನ್ಸೂರೆನ್ಸ್ ಟೆಲಿಕಾಲಿಂಗ್ ಬಗ್ಗೆ ಮಾತಾಡಿರ್ತಾರೆ, ಆ ತರ ಇರೋರು, ಇಲ್ಲಂದ್ರೆ ತುಂಬಾ ಚೆನ್ನಾಗಿ ಕಸ್ಟಮರ್ಸ್ ಅಲ್ಲಿ ಮಾತಾಡೋ ಅಭ್ಯಾಸ ಇರೋರು, ಆ ತರವ್ರನ್ನ ಮಿನಿಮಮ್ 1 year ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಪ್ರಿಫರ್ಲಿ ಫ್ರಮ್ ಫ್ಯಾಷನ್ ಅಪೀಲ್ಸ್ ಇಂಡಸ್ಟ್ರಿ ಅಂಡ್ ಟು ಬಿ ಅಚೀವ್ ದ ಟಾರ್ಗೆಟೆಡ್ ಫಿಕ್ಸ್. ಅಂದ್ರೆ ಅವ್ರಿಗೂ ಒಂದು ಟಾರ್ಗೆಟ್ ಅಂತ ಕೊಡ್ತಾರೆ. ಕ್ಲಾತ್ಸ್ ಬಗ್ಗೆ ಏನಿದೆ ಅಂತ ಅವರು ಪ್ರತಿ ಒಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದನ್ನ ನೀವು ಟಾರ್ಗೆಟ್ ಅಲ್ಲಿ ಇಟ್ಕೊಂಡು ಅದನ್ನ ನೀವು ಫಿಕ್ಸ್ ಆಗಿರುತ್ತೆ ಟಾರ್ಗೆಟ್, ಅದನ್ನ ನೀವು ಸೇಲ್ ಮಾಡಬೇಕು. ಆಮೇಲೆ ಫ್ಲೂಯೆಂಟ್ ಇನ್ ಇಂಗ್ಲಿಷ್ ಅಂಡ್ ಹಿಂದಿ ಅಂತ ಹೇಳ್ತಾರೆ. ಫ್ಲೂಯೆಂಟ್ ಆಗಿ ಚೆನ್ನಾಗಿ ಮಾತಾಡೋರಾಗಬೇಕು. ಆಮೇಲೆ MS ವರ್ಡ್, MS ಎಕ್ಸೆಲ್, ಬೇಸಿಕ್ ಕಂಪ್ಯೂಟರ್ ಆಪರೇಷನ್ಸ್, ಇಂಟರ್ನೆಟ್ ಪ್ರತಿ ಒಂದು ಕರೆಕ್ಟ್ ಆಗಿರಬೇಕು, ಗೊತ್ತಿರಬೇಕು. ಆಮೇಲೆ ವರ್ಕ್ ಫ್ರಮ್ ಹೋಮ್ ಕ್ಯಾನ್ ಆಲ್ಸೋ ಬಿ ಪ್ರೊವೈಡೆಡ್ ಡಿಪೆಂಡಿಂಗ್ ಆನ್ ಸೂಟಬಲ್ ಆಫ್ ಕ್ಯಾಂಡಿಡೇಟ್ ಯಾವ ತರ ಅವ್ರ ಹತ್ರ ಮಾತಾಡ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ, ಅವ್ರು ಕೇಳಿರೋ ಕ್ವಶನ್ಸ್ಗೆಲ್ಲ ಯಾವ ತರ ಉತ್ತರ ಕೊಡ್ತಾರ, ಅದ್ರ ಮೇಲೆ ಇವರು ಡಿಪೆಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕಮಿಷನ್ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು. ನೀವು ಯಾವ ತರ ಸೇಲ್ಸ್ ಮಾಡ್ತೀರಾ ಅದ್ರ ಮೇಲೆ ಅವರು ಕಮಿಷನ್ ಸಹ ಕೊಡ್ತೀನಿ ಅಂತ ಹೇಳಿದ್ದಾರೆ. ಪರ್ಫಾರ್ಮೆನ್ಸ್ ಬೋನಸ್ ಸಹ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಯರ್ಲಿ ಬೋನಸ್ ಸಹ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮೂರ್ ಬೋನಸ್ ಕೊಡೋಕ್ಕೂ ಅವರು ರೆಡಿ ಆಗಿದ್ದಾರೆ. ಆಮೇಲೆ ಎಕ್ಸ್ಪೀರಿಯನ್ಸ್ 1 year ಕೇಳಿದ್ದಾರೆ. ಆಮೇಲೆ ವರ್ಕ್ ಲೊಕೇಶನ್ ಬಂದ್ಬಿಟ್ಟು ಇನ್ ಪರ್ಸನ್, ನಾವು ಎಲ್ಲಿ ಕುತ್ಕೊಂಡ್ ಬೇಕಾದ್ರೂ ಮಾಡ್ಬೋದು ಕೆಲಸನ. ಆಮೇಲೆ ಅದ್ರ ಮೇಲೆ ಅಪ್ಲೈ ನೌ ಅಂತ ಕೊಟ್ಟಾಗ ನಿಮಗೆ ಆಡಿಯೋ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಬರುತ್ತೆ. ಅದರಲ್ಲಿ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಆಮೇಲೆ ಇಮೇಲ್, ಸಿಟಿ, ಸ್ಟೇಟ್, ಫೋನ್ ನಂಬರ್ ಅಂತ ಬಂದ್ಮೇಲೆ ಫಿಲಪ್ ಮಾಡಿ ನೀವು ಕಂಟಿನ್ಯೂ ಅಂತ ಕೊಟ್ಟಾಗ ನಿಮಗೆ CV ಬರುತ್ತೆ. CV ಬಂದ್ಬಿಟ್ಟು ನಿಮ್ಗೆ ಇದರಲ್ಲಿ ಒಂದು CV ಅಪ್ಲೋಡ್ ಮಾಡಕ್ ಹೇಳಿದರೆ, ಇನ್ನೊಂದು ಅಪ್ಲೈ ವಿತೌಟ್ CV ಅಂತ ಕೊಟ್ಟಿದ್ದಾರೆ. ಅಪ್ಲೈ ಮಾಡಕ್ ರೆಡಿ ಇಲ್ಲ CV ಅಂತ ಹೇಳಿದ್ರೆ ನೀವು ಹಾಗೆ ಡೈರೆಕ್ಟ್ ಆಗಿ CV-ನ ಅಪ್ಲೋಡ್ ಮಾಡಿದಾಗೆ ನೀವು ಕಂಟಿನ್ಯೂ ಅಂತ ಕೊಡ್ಬೋದು. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಪ್ಲೀಸ್ ಅಪ್ಲೈ ಮಾಡಿ. ಜಾಬ್ಸ್ ಗೋಸ್ಕರ ವೆಯ್ಟ್ ಮಾಡಿ ಕಾಯ್ತಾ ಇರೋರಿಗೆ ಪ್ಲೀಸ್ ಅಪ್ಲೈ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಅಪ್ಲೈ ಮಾಡೋದನ್ನ ಮರಿಬೇಡಿ. ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.